ಉದ್ದೇಶ ಏನಂದರೆ ಇವತ್ತು ಪ್ರತಿಭಟನೆ ಇಟ್ಕೊಂಡ್ರೆ ಉದ್ದೇಶ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ರಾಜ್ಯಾದ್ಯಂತ ಒಬ್ಬ ಶಾಸಕ BJP ಶಾಸಕ ನಮ್ಮ ಆರ್ ವಿಧಾನಸಭಾ ಕ್ಷೇತ್ರದ BJP ಶಾಸಕ ಮುನಿರತ್ನಂರವರು ಈಗ ಏನೇನು ಮಾಡಿ ಏನೇನು ಭಾಷೆಗಳನ್ನ ಉಪಯೋಗಿಸಿ ಯಾವ ಜಾತಿ ನಿಂದನೆ ಅತ್ಯಾಚಾರ ಮತ್ತು ಏಡ್ಸು ಇದೆಲ್ಲ ವಿಚಾರವಾಗಿಯೂ ಕೂಡ ಏನೇನು ಮಾಡಿದ್ದಾರೆ ಅಂತ ಈಗ ರಾಜ್ಯದೆಲ್ಲ ದೇಶದೆಲ್ಲ ಪ್ರಪಂಚದಾದ್ಯಂತ ಅದು ಪ್ರಚಾರ ಆಗೋಗಿರೋ ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ನಾವೇನು ಹೇಳೋದಂತಂತ ಹೇಳಿದ್ರೆ ಇಂಥ ಕೀಳು ಮಟ್ಟದ ಒಬ್ಬ ಶಾಸಕ ನಮ್ಮ ರಾಜ್ಯದಲ್ಲಿ ಇದ್ದಾರಾ ಅನ್ನೋ ಒಂದು ಭಾವನೆ ನಮಗೆ ಬಂದ್ಬಿಟ್ಟಿದೆ. ಯಾಕೆಂತಂದರೆ ಮಾತಾಡೋದು ಅಂತಂದರೆ ಕೇವಲ ಒಬ್ಬ ಅವನ ಕಾಂಟ್ರಾಕ್ಟರ್ ಅವನು ಏನೋ ಮಾಡ್ದ ಏನೋ ಕೊಡ್ತಾ ಇದ್ದಿದ್ದು ತಪ್ಪಾಯಿತು ಅನ್ನೋ ಒಂದು ದುರುದ್ದೇಶದಿಂದ ಕೊಟ್ಟು ಕರೆದು ಬೇರೆ ರೀತಿಯಲ್ಲಿ ಮಾತಾಡಿ ಒಂದು ಸೌಜನ್ಯತೆಯಿಂದ ಅದನ್ನು ಕೇಳಿ ಇದು ಮಾಡ್ಕೋಬೋದಾಗಿತ್ತು. ಆದರೆ ಜಾತಿನಿಂದನೇ SC ST ಜಾತಿನಿಂದನೇ ಒಕ್ಕಲಿಗರ ಜಾತಿನಿಂದನೇ ಒಕ್ಕಲಿಗಾಗಿ ತಂದು ಅದೆಲ್ಲ ನಾವು ಹೇಳಬಾರ್ದು, ತಂದು ಮಲಗಿಸು ಇದು ಮಾಡಿದ್ವಿ ಎಂಥ ತುಚ್ಛ ಮಾತುಗಳನ್ನ ಅವರು ಬಾಯಿಂದ ಬರ್ತದೆ ಅಂತ ಹೇಳಿದ್ರೆ ಇದು ಯಾರೂ ಸಹಿಸೋಕ್ಕಾಗೋದಿಲ್ಲ. ಇದು ಇಡೀ ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮತ್ತು ಸತತವಾಗಿ ಅವತ್ತಿಂದನೂ ಕೂಡ ನಡೀತಾ ಇದೆ. ಇಂಥ ಶಾಸಕರು ಮಾತಾಡಿರ್ತಕ್ಕಂಥ ಶಾಸಕರಿಗೆ ನಾವೆಲ್ಲರೂ ಕೂಡ ನಮ್ಮ ರಾಜ್ಯ ವಿಧಾನಸಭಾ ಕ್ಷೇತ್ರ ಮತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಸಂಘಟನೆಗಳು ಎಲ್ಲ ಮುಖಂಡರುಗಳ ಪರವಾಗಿ ನಾವು ಅವ್ರನ್ನ ಏನು ಮಾತಾಡಿದ್ದಾರೆ ಅದನ್ನು ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ. ನಾಚಿಕೆ ಆಗ್ಬೇಕು ಅವ್ರಿಗೆ. ಈಗ ಒಂದು ವೇಳೆ ಇದೇ ಮುನಿರತ್ನ ಕಾಂಗ್ರೆಸ್ಸಲ್ಲಿದ್ದು ಈ ಕೆಲಸ ಮಾಡಿದರೆ ಇದೇ ಅಶೋಕ್ ಅವರು, ವಿಜೇಂದ್ರ ಅವರು, CT ರವಿ ಅವರು ಏನು ಮಾಡ್ತಾಯಿದ್ರು ಸ್ವಾಮಿ ಹೇಳಿ ನೋಡೋಣ. ಏನು ಮಾಡ್ತಾಯಿದ್ರು ಅವರು ಏನಿದ್ರು ಅವ್ರು ಸಮರ್ಥನೆ ಮಾಡ್ಕೊಳ್ಳೋದು ನೋಡ್ತಾರೆ. ಅವ್ನು ಲೂಟಿ ಹೊಡಿಲಿ, ಅವ್ನು ಜಾತಿ ನಿಂದನೆ ಮಾಡಲಿ, ಅತ್ಯಾಚಾರ ಮಾಡಲಿ, ಬೇರೆ ಇನ್ನೊಂದು ಲೂಟಿ ಹೊಡಿಲಿ, ಅವ್ರು ಸಮರ್ಥನೆ ಮಾಡ್ಕೊಳ್ಳೋದು. ಇಷ್ಟೊತ್ತಿಗೆ ಆಗಲೇ ಉಚ್ಚಾಟನೆ ಮಾಡಿ ಆಚೆ ಕಳಿಸ್ಬಿಟ್ಟು ಶಿಸ್ತು ಕ್ರಮ ಜರುಗಿಸ್ಬೇಕಾಗಿತ್ತು. ಇನ್ನು FSL ರಿಪೋರ್ಟ್ ಧ್ವನಿ ಸುರುಳಿ ಅಲ್ಲೇ ಇದೆ, ಅದಕ್ಕೆ FSL ರಿಪೋರ್ಟ್ ಬೇಕಾ? ಅವ್ರಿಗೇನಾಗಿದೆ ಗೊತ್ತಿದೆ. ಈಗಾಗಲೇ ನಮ್ಮ ನರೇಂದ್ರ ಸ್ವಾಮಿ ಅವರು ಹೇಳಿದ ಹಾಗೆ ವಿಚಾರ ಗೊತ್ತಿದೆ ಅವ್ರಿಗೆ. ಅವ್ರದ್ದೇ ಧ್ವನಿ, ಅವರೇ ಮಾಡಿರೋದು ಎಲ್ಲ ಗೊತ್ತಿದೆ. ಬೇರೆ ಏನೇ ಬೇಡಿ ಆಯಿತು. ಕಾಂಗ್ರೆಸ್ಸು ವಿರೋಧ ಪಕ್ಷ, ಕಾಂಗ್ರೆಸ್ಸು ಅವ್ರಿಗೆ ವಿರೋಧ ಪಕ್ಷದವರಾಗಿದ್ದಾರೆ. ಇವಾಗ ಅದೇ ಅಶೋಕ್ ಅವ್ರ ಮೇಲೆ ಆ ಟ್ರೀಟ್ಮೆಂಟ್ ಮಾಡೋಕೆ ಹೊಟ್ಟಿದ್ರಲ್ಲ, ಅದು ಹೆಂಗೆ ಸಹಿಸ್ಕೊಂಡು BJP ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಅದೇ ಅಶೋಕ್ ಅವ್ರಿಗೇನೇನೆ ಒಬ್ಬ ಮಿನಿಸ್ಟ್ರ್ ಮಾಡಲಿರಲ್ಲ ಒಂದು ದುರುದ್ದೇಶದಿಂದ ಮಾಡಿದ. ನಾಳೆ ಅಶೋಕ್ ಆಗ್ಬೋದು, ನಾಳೆ ಇನ್ನೊಬ್ರಿಗೆ ಆಗ್ಬೋದು. ಅವ್ರ ಪಕ್ಷದಲ್ಲಿ ಇರೋರ್ಗೇ ಇದು ಮಾಡಿ ಮಾಡ್ತಾ ಇದ್ದಾರೆ ಅಂತಂದಾಗ ಇನ್ನು ಬೇರೆ ಪಕ್ಷದವ್ರು ಯಾವ ಲೆಕ್ಕಕ್ಕೆ ಅವ್ರಿಗೆ ಇದು ಮಾಡ್ತಾರೆ? ಹೆಣ್ಣುಮಕ್ಕಳ ಭವಿಷ್ಯ ಏನು? ಆ ಹೆಣ್ಣುಮಕ್ಕಳು ಇವತ್ತು ಮೀಡಿಯಾ ಮುಂದೆಗಳು ಓಡಾಡ್ತಾ ಇದ್ದಾರೆ. ಅವ್ರು ಯಾವ ರೀತಿ ಬೆದರಿಕೆಗಳು ಹಾಕಿ ಅವ್ರನ್ನ ಯಾವ ಮಟ್ಟದಲ್ಲಿ ತೊಗೊಂಡೋಗಿ ಇಟ್ಟಿದ್ದಾರೆ, ಏನೇನು ಅವರು ಅತ್ಯಾಚಾರ ಅನಾಚಾರಗಳು ಮಾಡಿದ್ದಾರೆ. ಇದಂತೂ ಭಾಳ ದುರದೃಷ್ಟಕರ. ಇಂಥ ಒಬ್ಬ ನೀಚ ಶಾಸಕರನ್ನ ಖಂಡಿತವಾಗಿ ರಾಜೀನಾಮೆ ತಗೊಂಡು ಪಕ್ಷದಿಂದ ಉಚ್ಚಾಟನೆ ಮಾಡಿ ಮನೆ ಕಳಿಸ್ಬೇಕು ಅಂತ ನಾವು